ಕೋರ್ಸ್ ಇರುತ್ತೆ. ಎಲ್ರಿಗೂ ಯೂಶ್ವಲಿ ಇದು 3+3 ಇದು 7,000 ಮಾಡ್ತೀವಿ ಚಾರ್ಜಸ್ಸು. ನೀವು ಎಷ್ಟು ಕೊಡ್ತೀರಾ ಅಷ್ಟು ತೊಗೋತೀವಿ, ಯಾಕೆಂದ್ರೆ ನಾವು ನೀವು ಹೆಲ್ಪ್ ಮಾಡ್ತೀರಾ. ನಿಮಗೆ ನಾವು ಹೆಲ್ಪ್ ನಾನು ಮುಖಾನೇ ನೋಡ್ಕೊಂಡಿಲ್ಲ ರೀ. ನನಗೆ ನಿಮ್ದೇನು ಸರ್ ಎಕ್ಸ್ಪೀರಿಯನ್ಸ್, ಇದು ನಿಮ್ಮ ಎಕ್ಸ್ಪೀರಿಯನ್ಸ್ ಏನೋ ಹೆಂಗೆ ಸರ್? ನಮ್ಮ ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ಇಡೋ ಉದ್ದೇಶ, ಫಸ್ಟು ನಾವು ಜಸ್ಟ್ ಕಂಪ್ಲೀಟ್ ಕ್ಯೂರ್ ಕ್ಲಿನಿಕ್ ಅಂತ ಅಷ್ಟೇ ಇಟ್ಟಿದ್ವಿ. ಆವಾಗ ಬರೀ ಈ ಥೆರಪೀಸ್ ಎಲ್ಲ ಮಾಡ್ತಾಯಿದ್ವಿ. ನಾನು ಆಧ್ಯಾತ್ಮದಲ್ಲಿದ್ದಾಗ 10-15 ವರ್ಷದಿಂದ ಡೈಲಿ ಮನೆಯಲ್ಲೇ 1 hour to 5 hourವರೆಗೂ ಧ್ಯಾನ, ತಪಸ್ಸು, ಆ ಶಿವನ ಕುರಿತು ಮಾಡ್ತಾಯಿದ್ದೆ. ಆಫ್ಟರ್ 15 year 15 ವರ್ಷದ ನಂತರ ಅವ್ರ ಅನುಗ್ರಹ ಆದಮೇಲೆ ಆಮೇಲೆ ಹಿಮಾಲಯಕ್ಕೆ ಹೋಗಿ ಬಂದಿದ್ದು. ಆವಾಗ ಅವ್ರ ಆಶೀರ್ವಾದ ಆದಮೇಲೆ ಬೇರೆ ಈ ಕಡೆ ನಾಡಿ ಸೆಟ್ಟಿಂಗ್ ಅಂತೆಲ್ಲ ಮಾಡೋಕ್ಕೆ ಶುರು ಮಾಡಿದ್ದು. ಆವಾಗ ಬೇರೆ ಕಡೆ ಸಾಲ್ವ್ ಆಗೋ ಆಪ್ರೇಷನ್ ಅಂತ ಸ್ಟೇಜ್ ಇರುವಂಥ ಪೇಷಂಟ್ಗಳನ್ನು ಇಲ್ಲಿ ನಾವು ನಾರ್ಮಲ್ ಆಗಿ ಥೆರಪಿ ಮತ್ತು ನಾಡಿ ಸೆಟ್ಟಿಂಗ್ ಥ್ರೂ ಎಲ್ಲ ನಾವು ಟ್ರೀಟ್ಮೆಂಟ್ ಮಾಡಿ, ಅವರು ನಡೆಯೋಕ್ಕಾಗದೇ ಇರೋರು ನಡೀತಾ ಇದ್ದಾರೆ, ಕೈ ಎತ್ತಕ್ಕಾಗದೇ ಇರೋರು ಕೈ ಎತ್ತಾ ಇದ್ದಾರೆ. ಈ ಥರ ಎಲ್ಲ ನಡೆಯುತ್ತೆ. ಮತ್ತು ನಮ್ದು ಈ ಕಂಪ್ಲೀಟ್ ಕ್ಯೂರ್ ಡಿವೈನ್ ಅನ್ನೋ ಹೀಲಿಂಗ್ ಸೆಂಟರ್ ಅನ್ನೋ ಕಾರಣವೇ ಈ ನಾಡಿ ಸೆಟ್ಟಿಂಗ್ ಅಂತ ಇರುತ್ತೆ ಒಂದು. ಎರಡನೇದು, ಇಲ್ಲಿ ಬೇರೆ ಕಡೆ ಎಲ್ಲ ಆಪ್ರೇಷನ್ ಅಂತ ಹೇಳಿದಾಗ ಲಕ್ಷ ಕೇಳ್ತಾರೆ, 5 ಲಕ್ಷ 10 ಲಕ್ಷ ಅವರು ಎಷ್ಟು ಕೇಳ್ತಾರೆ ಅವ್ರಿಗೆ ಸೇರಿದ್ದದು. ಆಯಾ ದೊಡ್ಡ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಅವ್ರಿಗೆ ಹೇಳ್ಬೋದು, ಇಲ್ಲಿ 6 ಲಕ್ಷ ಅಪ್ಪ ನೀನು ನಡೆಯೋಕ್ಕಾಗಲ್ವ, ಇವಾಗ 3 ಲಕ್ಷ ಡಿಸ್ಕೌಂಟ್ ಮಾಡಿ 3 ಲಕ್ಷ ಕೊಟ್ಬಿಡು ನಾವು ಮಾಡ್ತೀವಿ ಅಂದರೆ, ನಾ ರೈಟಿಂಗಲ್ಲಿ ಕೊಡ್ತೀನಿ ನೀವು ಸರಿ ಹೋಗ್ತೀರಾ ಅಂತಂದರೆ ಅವರು ಎಲ್ಲಿ ಸಾಲ ಮಾಡಿ ತಂದು ಕಟ್ತಾರೆ. ಅದನ್ನು ನಾವು ಮಾಡಲ್ಲ. ಯಾವುದೂ ಲಕ್ಷಗಳಲ್ಲಿರೋದನ್ನು ನಾವು ಲಕ್ಷಕ್ಕೆ ತೊಗೊಳ್ಳದೆ ಬರೀ ಸಾವಿರಗಳಲ್ಲಿ, ಯಾಕೆಂದರೆ ಇಲ್ಲಿ ಖರ್ಚು ಮೇಂಟೈನ್ ಆಗಬೇಕಲ್ವ, ಅದಕ್ಕೋಸ್ಕರ ಸಾವಿರಗಳಲ್ಲಿ ಅವ್ರಿಗೆ ಚಾರ್ಜ್ ಮಾಡಿ ನಡೆಯೋಕ್ಕಾಗದೇ ಇರೋರನ್ನು ನಡೆಯೋ ಥರ ಇಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇರೋದು. ಯಾಕೆಂತಂದರೆ ನಾವು ಮಾಡಿರೋದು ಒಳ್ಳೆಯ ಉದ್ದೇಶ, ಇವತ್ತಲ್ಲ ನಾಳೆ ಒಂದು 10 ಜನಕ್ಕೆ ಉಪಯೋಗ ಆಗೋದನ್ನೋ ಇಂಟೆನ್ಷನಲ್ಲಿ ನಾವು ಇದನ್ನು ಕಡಿಮೆ ಖರ್ಚಲ್ಲಿ ಎಲ್ರಿಗೂ ರೀಚ್ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಇದನ್ನು ನಾವಿಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇರೋದು. ಈಗ ಹೇಳಿ ಸರ್. ಆಮೇಲೆ ನೆಕ್ಸ್ಟ್ ಏನು ಅಂತಂದರೆ, ನಿಮಗೆ ಈ ಅಡ್ರೆಸ್ ಬಂದುಬಿಟ್ಟು ಇಲ್ಲೇ ಮಾಡಿರೋ ಬನಶಂಕರಿಯಲ್ಲಿ ಉದ್ದೇಶ ಏನಂದರೆ, ನೋಡಿ ಈ ಬಸ್ ಸ್ಟಾಪಿಂದ ಅನುಕೂಲ ಆಗುತ್ತೆ, ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಹಾಗೆ ಇಳಿದ್ಬಿಟ್ಟು ಬಂದರೆ ಕೆಳಗಡೆ ಮೆಟ್ರೋ ಪಿಲ್ಲರ್ ನಂಬರ್ 40 ಎದುರುಗಡೆನೆ ನಮ್ಮದು ಕಂಪ್ಲೀಟ್ ಕ್ಯೂರ್ ಕ್ಲಿನಿಕ್ ಅಂತ 2nd ಫ್ಲೋರಲ್ಲಿ ಬೋರ್ಡ್ ಇದೆ. ಅದರ ಅಪೋಸಿಟ್ ಬಂದರೂ ಸಾಕು, ಅನುಕೂಲ, ಆಟೋ ಆಗಲಿ ಟ್ಯಾಕ್ಸಿ ಆಗಲಿ ಎಲ್ಲದಕ್ಕೂ ಇಲ್ಲಿ ಅನುಕೂಲ ಆಗುತ್ತೆ ಅಂತ ಈ ಬನಶಂಕರಿ ದೇವಸ್ಥಾನದ ಹತ್ರ ನಾವು ಇದನ್ನು ಮಾಡಿರೋದು. ಸರ್, ಈಗ ನಿಮ್ಮ ಥರ ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಕಡೆ ಎಲ್ಲನೂ, ನಿಮಗೂ ಅದಕ್ಕೂ ಬೇರೆ ಡಿಫ್ರೆನ್ಸ್ ಏನು ಅನಿಸುತ್ತೆ ಸರ್ ನಿಮಗೆ? ಈಗ ಅವ್ರದ್ದು ಆಧ್ಯಾತ್ಮದಲ್ಲಿರೋರು ಸಾಕಷ್ಟು ಜನ ಇದ್ದಾರೆ, ನಮಗಿಂತಲೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇರೋರು ಇದ್ದಾರೆ. ಏನಂದರೆ ನಾವು ಅಟ್ಲೀಸ್ಟು ಸೈಂಟಿಫಿಕ್ ಆಗಿ ಫಸ್ಟು ಏನು ಪ್ರಾಬ್ಲಮ್ ಅಂತ ನೋಡಿ ಸ್ಕ್ಯಾನ್ ನೋಡಿಕೊಂಡು, ಈಗ ಸ್ಪೈನಲ್ ಕಾರ್ಡ್ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಕೆಲವೊಂದು ನರ್ವ್ ಕಾಂಪ್ರೆಷನ್ ಅಂತ ಇರುತ್ತೆ, ಡಿಸ್ಕ್ ಬಲ್ಜ್ ಅಂತ ಇರುತ್ತೆ, ಸರ್ವೈಕಲ್ಲು, ತೊರೆಸಿಕ್ಕು, ಲುಂಬಾರ್ ಅಂತ 3 ಪೋರ್ಷನ್ ಇರುತ್ತೆ. ಅದರಲ್ಲಿ ಏನೇನು ಸಮಸ್ಯೆ ಆಗಿದೆ ಅಂತ ಫಸ್ಟು ನೋಡಿಕೊಂಡು ಸೈಂಟಿಫಿಕಲಿನೂ ಟ್ರೀಟ್ ಮಾಡ್ತೀವಿ. ಪ್ಲಸ್ ಡಿವೈನ್ ಫುಲ್ ಆಗಿನೂ ಅಂದರೆ ಈ ನಾಡಿ ಸೆಟ್ಟಿಂಗ್ ಅಂತ ಮಾಡ್ತೀವಿ. ಡಿವೈನಲ್ಲಿ ನಾಡಿ ಸೆಟ್ಟಿಂಗ್ ಅಂದರೆ ಏನು, ನಾಡಿಗಳಂತಂದ್ರೆ ಏನು ಅಂದರೆ 3 ನಾಡಿ ಬರುತ್ತೆ. ಒಂದು ಈಡ, ಪಿಂಗಳ, ಸುಷುಮ್ನ, ಈ 3 ನಾಡಿ ಇರುತ್ತೆ. ಈ 3 ನಾಡಿನ ನಾವು ಅಪ್ ಡೌನು ಒಂದು ವೇರಿಯೇಷನ್ಸ್ ಆದಾಗ, ಆವಾಗ ಈ ವಾತ ಪಿತ್ತ ಕಫ ವೇರಿಯೇಷನ್ಸ್ ಆಗಿಬಿಟ್ಟು ಅದು ಯಾವುದೇ ಆರೋಗ್ಯನ ತೊಂದರೆನೇ ಬರೋದಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಆವಾಗ ನಾವು ಇದನ್ನು ಸೆಟ್ ಮಾಡೋದ್ರಿಂದ ವಾತ ಪಿತ್ತ ಕಫ ಕಂಟ್ರೋಲ್ ಆಗಿಬಿಟ್ಟು ಬಾಡಿಲಿ ಸಮಾನತೆ ಮೇಂಟೈನ್ ಆಗಿಬಿಟ್ಟು ಆ ರೋಗಗಳು ಅವಾಯ್ಡ್ ಆಗುತ್ತೆ. ಸೊ ಇದು ಡಿವೈನ್ ಫುಲ್ಲಲ್ಲಿ ಈಗ ನಡೀತಾ ಇರೋದು. ಪ್ರಾಕ್ಟಿಕಲಾಗಿ ಇಲ್ಲೆಲ್ಲ ಕಡೆ ನಾವು ಈ ಪೇಷಂಟಿಗೆ ನಾವು ಅಪ್ಲೈ ಮಾಡಿದಾಗ ಅದು ರಿಸಲ್ಟ್ ಬರ್ತಾ ಇದೆ. ಹೀಗಾಗಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಅಂದರೆ, ಇದು ಡ್ರಗ್ಲೆಸ್ ಟ್ರೀಟ್ಮೆಂಟ್ ಹಾಸ್ಪಿಟಲ್, ಯಾವುದೇ ರೀತಿ ಇಂಜೆಕ್ಷನ್ನು, ಮಾತ್ರೆ, ಆಪ್ರೇಷನ್ನು ಯಾವುದೂ ಇಲ್ಲಿರೋದು. ಫುಡ್ ಥೆರಪಿ ಅಂತ ಕರಿತೀವಿ. ತಿನ್ನೋ ಆಹಾರನೇ ಫುಡ್ ಪೌಡ್ರಲ್ಲಿ ಕೊಡ್ತೀವಿ. ಆಮೇಲೆ ಅಪ್ಲೈ ಮಾಡಲಿಕ್ಕೆ ಒಂದು ಆಯಿಲ್, ಪೇನ್ ಇದ್ದರೆ ಆಯಿಲ್ ಕೊಟ್ಟಿರ್ತೀವಿ. ಮಿಕ್ಕದ್ದನ್ನು ಥೆರಪಿ ಮತ್ತು ಈ ನಾಡಿ ಸೆಟ್ಟಿಂಗ್ ಥ್ರೂ ನಾವು ಕ್ಯೂರ್ ಮಾಡ್ತಾ ಇರೋದು. ಮೇನ್ ಪೇನ್ ಮ್ಯಾನೇಜ್ಮೆಂಟು ಅಂದರೆ ಯಾವುದೇ ರೀತಿ ನಿಮಗೆ ನೋವು ಇರ್ಬೋದು, ಮೈಗ್ರೇನಿಂದ ಹಿಡಿದು ಕಾಲಿನವರೆಗೂ ಯಾವುದೇ ನೋವು ಇರ್ಬೋದು, ಸ್ಪೈನಲ್ ಕಾರ್ಡ್ ಇರ್ಬೋದು, ಮಂಡಿ ನೋವು ಇರ್ಬೋದು, ಪಾದದ ನೋವು, ಯಾವುದೇ ನೋವು ಇದ್ದರೂ ನೋವಿಗೆ ಟ್ರೀಟ್ಮೆಂಟ್ ಇರುತ್ತೆ. ಮತ್ತು ಈ ವೆರಿಕೋಸ್ ವೇನ್ ಅಂತ ಆಗುತ್ತೆ. ವೆರಿಕೋಸ್ ವೇನ್ನಲ್ಲಿ ನಿಮಗೆ ಸಾಮಾನ್ಯವಾಗಿ ಬೇರೆ ಕಡೆ ಟ್ರೀಟ್ಮೆಂಟ್ ಇಲ್ಲ. ಇಲ್ಲಿ ನಾವು ಕಪ್ಪಿಂಗ್ ಅಂತ ಒಂದು ಥೆರಪಿ ಬರುತ್ತೆ. ಆ ಥೆರಪಿ ಮಾಡಿ ಪ್ಲಸ್ ನಾಡಿ ಸೆಟ್ಟಿಂಗ್ ಮಾಡಿ, ಇವ್ರದ್ದು ನಮ್ಮೊಂದು ಹಿಮಾಲಯದಿಂದ ಬಂದಿರೋದು ಆ ಫೋಟೋ, ಶಿವಂದು ಎಲ್ಲ 5 ಪಂಚಕೇದಾರದ್ದು ಕಂಪ್ಲೀಟ್ ಆಗಿರೋದು ಫೋಟೋ ನಾವು ಕಂಪಲ್ಸರಿ ಫಸ್ಟ್ ಬಂದಾಗ ಕೊಡ್ತೀವಿ ಟ್ರೀಟ್ಮೆಂಟ್ಗೆ.
ಕೊಟ್ಟು ಒಂದು ಪಂಚಾಕ್ಷರಿ ಮಂತ್ರನೂ ಹೇಳ್ಕೊಡ್ತೀವಿ. ಅವರು ಅದಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತಲೂ ಹೇಳ್ತೀವಿ. ಯಾಕೆಂದರೆ ಎಲ್ಲರೂ ಕಾಪಾಡೋನು ದೇವರು, ನಾವು ಮನುಷ್ಯರಷ್ಟೇ. ನಾವೇನು ಇಲ್ಲಿ ಬರೀ ವರ್ಕ್ ಮಾಡ್ಬೋದು ಅಷ್ಟೇ, ಅಲ್ಟಿಮೇಟ್ಲಿ ರಿಸಲ್ಟು ಫಲ ಕೊಡೋದು ಆ ದೇವರು. ಸೊ ಇದನ್ನು ಓಪನ್ ಆಗಿ ಅವ್ರಿಗೆ ಹೇಳಿಬಿಟ್ಟು ಅವ್ರಿಗೆ ಪ್ರಾರ್ಥನೆ ಮಾಡಿ ಅಂತ ಅವ್ರ ಫೋಟೋ ಕೊಟ್ಟು ನಾವು ಇದನ್ನು ಡಿವೈನ್ ಫುಲ್ಲಾಗಿ ಹೀಲಿಂಗ್ ಮಾಡಿ ಟ್ರೀಟ್ ಮಾಡ್ತೀವಿ. ಸರ್ ತಮ್ಮದು ಟೆಲಿಫೋನ್ ನಂಬರ್ ಹೇಳ್ತೀವಿ ಸರ್. ಸೊ ನಮ್ಮದೇ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ 9986329856 ಇದಕ್ಕೂ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು 9035398249 ಎರಡೂ ನಂಬರ್ ಇದೆ. ಅದು ಡಿಸ್ಪ್ಲೇ ನೀವು ಮಾಡಿದರೆ ಅವರಿಗೆ ಜನಗಳಿಗೆ ಅನುಕೂಲ ಆಗುತ್ತೆ. ಮಾಡಿ ಅವ್ರಿಗೆ ಯಾರಿಗೆ ಬಂದು ತೋರಿಸೋದಿದೆ, ಯಾವುದು ಡ್ರಗ್ಲೆಸ್ ಟ್ರೀಟ್ಮೆಂಟ್ ಬೇಕು, ಯಾವುದೇ ಇಂಜೆಕ್ಷನ್ ಮಾತ್ರ ಆಪ್ರೇಷನ್ ಇಲ್ಲದೆ ನಾವು ಟ್ರೀಟ್ಮೆಂಟ್ ಮಾಡಿಸ್ಕೋತೀವಿ ಅಂತ ಯಾರಿಗೆ ಇಷ್ಟ ಇರುತ್ತೋ ಅವರು ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತಾರೆ. ನಾವು ಬರೀ ಒಂದು 10 ಜನಕ್ಕೆ ದಿನಕ್ಕೆ ನೋಡಿದರೂ ಸಾಕು ನಮಗೆ. ಯಾಕೆಂದರೆ ಸುಮ್ಮನೆ ನಾವು ಈಗ ಏನೋ ಒಂದು ದೇವರು ಅನುಗ್ರಹ ಮಾಡಿದ ಮೇಲೆ ಒಂದು 10 ಜನಕ್ಕೆ ಅದು ಉಪಯೋಗ ಆಗಬೇಕು ನಾವು ಕಲ್ತಿರೋ ವಿದ್ಯೆ. ಸೊ ಆ ಉಪಯೋಗ ಆದರೆ ಸಾಕು ನಮಗೆ. ಆಮೇಲೆ ನಮ್ಮ ಮಿನಿಮಮ್ ಪ್ರಾಫಿಟ್ ನಮ್ಮ ಜೀವನ ನಡೆಯೋಕ್ಕೆ ಎಷ್ಟು ಬೇಕು ಅಷ್ಟೇ ಇಟ್ಕೊಳ್ತಾ ಇರೋದು ವಿನಃ ಸುಮ್ಮನೆ ನಾವು ಇಲ್ಲೊಂದು ಬ್ರಾಂಚ್ ಅಲ್ಲೊಂದು ಬ್ರಾಂಚ್ ಇಲ್ಲಿ ದುಡಿಯಬೇಕು ಅಲ್ಲಿ ಯಾವ ಇಂಟೆನ್ಷನ್ನು ಇಲ್ಲ, ನಾವು ಅದನ್ನು ಮಾಡೋದು ಇಲ್ಲ. ಸರ್ ಈಗ ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ, ಇದು ಎಷ್ಟು ದಿವಸ ಕೋರ್ಸ್ ಇರುತ್ತೆ? ಅದು ಡಿಪೆಂಡ್ ಆನ್ ದ ಕಂಡೀಷನ್. ನೋಡಿ ನಾವು ಅದೊಂದು ಇದರಲ್ಲಿ ನಾವು ನ್ಯಾಚುರೋಪತಿ ಅಂತ ಕರಿತೀವಿ. ಯಾಕಂದ್ರೆ ಇನ್ನು ಏನು ಇಂಜೆಕ್ಷನ್ ಮಾತ್ರ ಇಲ್ಲದೆ ಇರೋದನ್ನು ಯಾವ ಸಿಸ್ಟಮ್ ಮೆಡಿಸಿನ್ ನ್ಯಾಚುರೋಪತಿನಲ್ಲಿ ಬರುತ್ತಿದ್ದು. ಈ ನ್ಯಾಚುರೋಪತಿನಲ್ಲಿ ಏನಂದ್ರೆ ತಾಳ್ಮೆ ಇರಬೇಕು. ಸೊ 1 to 3 months ಇರುತ್ತೆ. ಸಿವಿಯರ್ ಕಂಡೀಷನ್ ಇದೆ ಅಂದ್ರೆ ಅಪ್ ಟು 6 months ವರೆಗೂ ಹೋಗುತ್ತೆ, ಡಿಪೆಂಡಿಂಗ್ ಆನ್ ದ ಕಂಡೀಷನ್. ಅವ್ರ ಕಂಡೀಷನ್ಸ್ ವರ್ಸ್ಟ್ ಇದ್ರೆ ಟೈಮ್ ಜಾಸ್ತಿ ಹೋಗುತ್ತೆ, ಇಲ್ಲ ರೀಸೆಂಟ್ ಆಗಿ ಬಂದಿದೆ ಈಗ ಅಂತಂದ್ರೆ ಬೇಗ ಮುಗಿಯುತ್ತೆ. 1 month ಅಲ್ಲಿ ಮುಗಿಯುವಂತ 1 month ನಿಂದ ನಾವು ಹೇಳೋದಷ್ಟೇ. ಇವಾಗ ಪ್ರತಿಯೊಬ್ಬರಿಗೂ ಮುಖ್ಯವಾಗಿದ್ದು ದುಡ್ಡಲ್ಲ, ಹೆಲ್ತ್. ಆ್ಯಕ್ಚುಲಿ ದುಡ್ಡು ಅವರು ಯಾರೋ ಗಳಿಸ್ಬೋದು, ಆದರೆ ಆರೋಗ್ಯ ಹೋದರೆ ನೀವು ಈಗ ಬೆಡ್ ಮೇಲೆ ಮಲಗಿಸ್ಬಿಟ್ಟು ಒಂದು 10 ಕೋಟಿ ಪಕ್ಕಕ್ಕೆ ಇಟ್ಟು ಎಂಜಾಯ್ ಮಾಡಂದ್ರೆ ಅವ್ನು ಏನು ಮಾಡೋಕ್ಕಾಗತ್ತೆ? ಅವ್ನು ಎದ್ದು ತಿರುಗಾಡೋ ಪರಿಸ್ಥಿತಿನೇ ಇಲ್ಲ ಅಂದರೆ ಅವ್ನು ದುಡ್ಡು ಏನು ಮಾಡ್ತಾನೆ? ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಏನು ಮಾಡಿ, ಹುಷಾರಾಗಿ ಮನೆಯಿಂದನೇ ನೀವು ನಿಮ್ಮ ಆರೋಗ್ಯ ಜನಗಳಿದ್ರೆ ಅಷ್ಟು ಸಾಕು. ಸರ್ ಟೋಟಲಿ ಎಷ್ಟು ಪೇಷಂಟ್ ನೀವು ಟ್ರೀಟ್ ಮಾಡಿರ್ಬೋದು ನಿಮ್ಮ ಒಂದು? ಇಲ್ಲ, ನಾವು ಅದನ್ನ ಕೌಂಟ್ ಇಡೋಕ್ಕಾಗಲ್ಲ. ಸಾವಿರಾರು ಜನ ಬಂದು ಹೋಗಿರ್ತಾರೆ ಟ್ರೀಟ್ಮೆಂಟ್ ಎಷ್ಟು ದಿನದಿಂದ ಮಾಡ್ತಾ ಇರೋದ್ರಿಂದ. ಆಮೇಲೆ ನಾವು ಏನು ಗೊತ್ತಾ, ಈಗ ತುಂಬ ಸೀರಿಯಸ್ ಕಂಡೀಷನ್ ಇದೆ ಅಂತ ಇಟ್ಕೊಳ್ಳಿ, ಕೈ ಕಾಲೇ ಇರಲ್ಲ ಇರ್ತಲ್ಲ, ಅಂಥವು ಫಸ್ಟ್ ಬಿಫೋರ್ನು ವಿಡಿಯೋ ಮಾಡ್ಕೊತೀವಿ. ಟ್ರೀಟ್ಮೆಂಟ್ ಆಗಿ ಹುಷಾರಾದ್ಮೇಲೆ ಇಚ್ಛೆಯಿಂದ ಬರೋದು. ಆಮೇಲೆ ಇಲ್ಲಿ ನಾವು ಯಾರಿಗೂ ಫೋರ್ಸ್ ಮಾಡಲ್ಲ, ಎದುರಿಸಲ್ಲ, ನೀವು ಮಾಡ್ಕೊಳ್ಳೇಬೇಕನ್ನಲ್ಲ. ಸೊ ಇದು ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್, ಬನಶಂಕರಿ ಟೆಂಪಲ್ ಎದುರುಗಡೆ ಬಂದರೆ ಮೆಟ್ರೋ ಪಿಲ್ಲರ್ ನಂಬರ್, ನಮ್ದು ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ಬನಶಂಕರಿ ಟೆಂಪಲ್ ಎದುರುಗಡೆ ಬಂದರೆ ಮೆಟ್ರೋ ಸ್ಟೇಷನ್ ಆಗಿದೆ. ಅದರ ಕೆಳಗಡೆ ಪಿಲ್ಲರ್ ನಂಬರ್ 40 40ನೇ ಪಿಲ್ಲರ್ ಎದುರುಗಡೆ ಬಂದರೆ ಸೆಕೆಂಡ್ ಫ್ಲೋರಲ್ಲಿ ಬೋರ್ಡ್ ಇದೆ, ಕಂಪ್ಲೀಟ್ ಕ್ಯೂರ್ ಕ್ಲಿನಿಕ್ ಅಂತ, ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ಇದೆ. ನೀವು ಬಂದು ಸಂಪರ್ಕಿಸಿ. ಸರ್ ಇದು ಮೇನ್ ಏನೇನು ಬೇರೆ ನರ್ವ್ ಸಿಸ್ಟಮ್ ಇಲ್ಲ ಬೇರೆ? ಪೇನ್ ಮ್ಯಾನೇಜ್ಮೆಂಟ್ ಇದೆ, ತಲೆಯಿಂದ ಹಿಡಿದು ಕಾಲವರೆಗೆ ಯಾವುದೇ ನೋವು ಇದ್ದರೆ ನೋವಿಗೆ ಸಂಪರ್ಕಿಸಬಹುದು. ಮತ್ತೆ ಕೆಲವರಿಗೆ ಸ್ಪೈನಲ್ ಕಾರ್ಡ್ ಎಲ್ಲ ಬಂತ, ಅದರಲ್ಲಿ ಎಲ್ಲ ಬಂತ. ತಲೆನಲ್ಲಿ ಸ್ಪೈನಲ್ ಕಾರ್ಡ್ ಇರ್ಬೋದು, ಮಂಡಿ ನೋವು ಇರ್ಬೋದು, ಭುಜದ ನೋವು ಇರ್ಬೋದು, ಪಾದದ ನೋವು ಇರ್ಬೋದು, ಯಾವುದೇ ಸಮಸ್ಯೆ ಇದ್ರೂ ಬಂದು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಸರಿನಾ? ಆಯ್ತಲ್ವಾ? ಒಂದು ಪೇಷಂಟ್ ಇದ್ದಾರೆ ಸರ್, ನೋಡ್ಬೇಕು. ನಿಮ್ದು ಏನಾದರೂ ಇಲ್ಲ, ನಮ್ದೇನಿಲ್ಲ, ನಾವು ಕೇಳ್ಬಿಟ್ಟು ಅಂತಿದ್ದೆ. ನೀವೇ ಅದು ಪೇಪರ್ಗೂ ಬರುತ್ತೆ ಸರ್, ಪೇಪರ್ ಎಲ್ಲ ಪೇಪರ್ಗೂ ಹಾಕ್ತೀನಿ, ಅದಕ್ಕೆ ಕಳಿಸಿ ನೋಡಿ, ಪ್ರತಿಯೊಂದು ಹಾಕ್ತೀನಿ. ನೀವು ಅದೆಲ್ಲ ಏನು ಮಾಡಲೇಬೇಡ, ನಾನೇ ಇಲ್ಲ ಇನ್ನೂ ಮಾಡ್ತೀವಿ. ಒಂದ್ಸಾರಿ ಮುಗಿಯೋ ಇದಲ್ಲ ನಮ್ಮದು.